ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕುಸ್ತಿಪಟು ವಿನೇಶ್ ಪೋಗಟ್ ಅನ್ನುವಂಥ ಡೀಟೇಲ್. ಡಿಹೈಡ್ರೇಷನ್ ನಿಂದ ವಿನೇಶ್ ಪೋಗಟ್ ಬಳಲ್ತಾ ಇದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅತಿಯಾದ ದೈಹಿಕ ಕಸರತ್ತಿನಿಂದ ವಿನೇಶ್ ಪೋಗಟ್ ಅವರು ಬಳಲಿದ್ರು ಅನ್ನುವಂಥ ಡೀಟೇಲ್ ಕೂಡ ಸಿಗ್ತಾ ಇದೆ. ಒಂದು ಕಡೆ ಅವರನ್ನು ಅನರ್ಹಗೊಳಿಸಲಾಗಿದೆ. ಹೆಚ್ಚುವರಿ ವೆಯ್ಟ್ ಇದ್ದಾರೆ, 100 ಗ್ರಾಂ ಹೆಚ್ಚು ವೆಯ್ಟ್ ಇದೆ, ತೂಕ ಇದೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಅನರ್ಹಗೊಳಿಸಲಾಗಿದೆ. ಮತ್ತೊಂದೆಡೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಡೀಟೇಲ್ ಕೂಡ ಸಿಗ್ತಾ ಇದೆ. ಪದಕದ ನಿರೀಕ್ಷೆಯನ್ನು ಮೂಡಿಸಿದ್ದಂಥ ವಿನೇಶ್ ಪೋಗಟ್ ಆಘಾತಕಾರಿಯಾಗಿ ಅವರನ್ನು ಅನರ್ಹಗೊಳಿಸಲಾಗಿದೆ. ಇಡೀ ದೇಶ ಆಘಾತಕ್ಕೆ ಒಳಗಾಗಿತ್ತು ಆ ಸುದ್ದಿ ತಿಳಿದ ಬೆನ್ನಿಗೆ. ಯಾಕಂತಂದ್ರೆ ದೇಶದ ನಿರೀಕ್ಷೆ ಇದ್ದಿದ್ದು ಚಿನ್ನ ಗೆದ್ದು ಬರ್ತಾರೆ ವಿನೇಶ್ ಪೋಗಟ್ ಅಂತ. ಈಗ ಮತ್ತೊಂದು ಡೀಟೇಲ್ ಸಿಗ್ತಾ ಇದೆ, ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಅವರಿಗೆ ಡಿಹೈಡ್ರೇಷನ್ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ನಿರ್ಜಲೀಕರಣ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಪ್ಯಾರಿಸ್ನ ಆಸ್ಪತ್ರೆಗೆ ಅವರನ್ನು ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮತ್ತೊಂದೆಡೆ ನೀವು ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಮಾಡಿರುವಂಥ ಟ್ವೀಟನ್ನು ಕೂಡ ನೀವು ಗಮನಿಸಬಹುದು. ಸೊ ನನಗೂ ಕೂಡ ಈ ಸುದ್ದಿ ತಿಳಿದು ಆಘಾತ ಆಗಿದೆ. ನೀವು ಚಾಂಪಿಯನ್ನರಿಗೆ ಚಾಂಪಿಯನ್ನು ತಾವು ಅಂತ ವಿನೇಶ್ ಪೋಗಟ್ ಅವರನ್ನು ಮೆಚ್ಚಿ ಟ್ವೀಟ್ ಮಾಡಿದ್ದಾರೆ ಮತ್ತು ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ನಿನ್ನೆ ಇಡೀ ದೇಶ ಖುಷಿಯಲ್ಲಿ ಕುಣಿದಾಡಿತ್ತು. ಕಾರಣ ವಿನೇಶ್ ಪೋಗಟ್ ಅವರು ಫೈನಲ್ ಪ್ರವೇಶ ಮಾಡಿದರು. ಅದರಲ್ಲೂ ಅವರು ವಿಶ್ವ ಚಾಂಪಿಯನ್ನನ್ನು ಸೋಲಿಸಿ ಸೆಮಿಫೈನಲ್ ಎಂಟ್ರಿ ಆದರು, ಆನಂತರ ಫೈನಲಿಗೆ ಎಂಟ್ರಿ ಆದರು. ಎಲ್ಲರಿಗೂ ಕೂಡ ಕನ್ಫರ್ಮ್ ಆಗಿ ಒಂದು ನಂಬಿಕೆ ಸೃಷ್ಟಿಯಾಗಿತ್ತು, ವಿನೇಶ್ ಪೋಗಟ್ ಚಿನ್ನ ಗೆಲ್ತಾರೆ, ಚಿನ್ನದ ಪದಕಕ್ಕೆ ಕೊರಳೊಡ್ತಾರೆ ಅನ್ನುವಂಥ ನಿರೀಕ್ಷೆ ನಂಬಿಕೆ ಸೃಷ್ಟಿಯಾಗಿತ್ತು. ಬೆಳ್ಳಿ ಅಂತೂ ಕನ್ಫರ್ಮ್ ಇತ್ತು. ಬಟ್ ಇವತ್ತು ತೂಕದ ಸಮಸ್ಯೆ ಅಥವಾ ತೂಕ ಮಾಡಿದಂಥ ಸಂದರ್ಭದಲ್ಲಿ ಅವರ ತೂಕ 50 kgಯನ್ನು ದಾಟಿತ್ತು. 50 kgಗಿಂತ 100 ಗ್ರಾಂ ಜಾಸ್ತಿ ತೂಕ ಇತ್ತು ಅನ್ನೋ ಕಾರಣಕ್ಕಾಗಿ ಒಲಿಂಪಿಕ್ ಅಸೋಸಿಯೇಷನ್ ಅವರನ್ನು ಅನರ್ಹಗೊಳಿಸಿದೆ. ಅದರ ಬೆನ್ನಿಗೆ ಅವರು ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾರೆ ಅನ್ನೋ ಡೀಟೇಲ್ ಲಭ್ಯ ಆಗ್ತಾ ಇದೆ. ಸೊ ಕನಸೇನಿತ್ತು ಆ ಕನಸು ಭಗ್ನವಾಗಿದೆ. ಚಿನ್ನ ಗೆಲ್ಲುವಂಥ ಕನಸು ಭಗ್ನವಾಗಿದೆ. ಇಡೀ ದೇಶದಲ್ಲಿ ಆಕ್ರೋಶವೂ ಕೂಡ ಮನೆ ಮಾಡಿದೆ. ಎಂಥ ತೀರ್ಪಿದು, ಎಂಥ ನಿರ್ಧಾರ ಇದು ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.